ಎಐನ ಯೂಸ್ ಮಾಡ್ಕೊಂಡು ನೀವು ಕೆಸೆಟ್ ಪ್ರಿಪೇರ್ ಆಗಿದ್ರೆ ನಮ್ಮ ರಿಸಲ್ಟ್ 2x ಆಗುತ್ತೆ. ಯಾಕಂತಂದ್ರೆ ಲೈಕ್ ನಾವು ನಮ್ಮ ಹತ್ರ ಎಲ್ಲ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ಇದೆ. ಲಾಸ್ಟ್ 5 ಇಯರ್ಸ್, 4 ಇಯರ್ಸ್ ಎಲ್ಲ ಕ್ವೆಶ್ಚನ್ ಪೇಪರ್ಸ್ ಇದೆ. ಸೊ ಅದ್ರಲ್ಲಿ ನಮಗೆ ರಿಪೀಟೆಡ್ ಪ್ಯಾಟರ್ನ್, ರಿಪೀಟೆಡ್ ಟಾಪಿಕ್ ಮೇಲೆ ಯಾವ್ದು ಜಾಸ್ತಿ ನಂಬರ್ ಆಫ್ ಕ್ವೆಶ್ಚನ್ಸ್ ಬಂದಿದೆ ಅಂತ ನಾವು ರಿಕಗ್ನೈಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್. ಎಲ್ಲ ಪ್ರತಿ ಚಾಪ್ಟರ್‌ಲ್ಲೂ ಲೈಕ್ ಪ್ರತಿ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ನೋಡ್ಕೊಂಡು ಲೈಕ್ ಯಾವ ಪ್ಯಾಟರ್ನ್, ಯಾವ ಟಾಪಿಕ್ ಮೇಲೆ ಬಂದಿದೆ ಇಲ್ಲ ಅಂತ ನಾವು ಚೆಕ್ ಮಾಡಕ್ ಅಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಅದಕ್ಕಾಗಿ ಈ ಟೂಲ್ ಯೂಸ್ ಮಾಡ್ಕೊಂಡು ನೀವು ಪ್ರಿಡಿಕ್ಷನ್ ಮಾಡ್ಬೋದು. ಲೈಕ್ ಯಾವ ಟಾಪಿಕ್ ಮೇಲೆ ನಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ, ಹೈಯೆಸ್ಟ್ ರಿಪೀಟೆಡ್ ಲೈಕ್ ಕ್ವೆಶ್ಚನ್ಸ್ ಬಂದಿದೆ ಅಂತ ಈ ಟೂಲ್ ಯೂಸ್ ಮಾಡ್ಕೊಂಡು ನಾವು ಲೈಕ್ ಪ್ರಿಡಿಕ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ಇದನ್ನ ಯೂಸ್ ಮಾಡ್ಕೊಂಡು ನೀವು ಸ್ಮಾರ್ಟ್ ಆಗಿ ಯಾವ ರೀತಿ ನಾವು ಕೆಸೆಟ್ ಪ್ರಿಪೇರ್ ಆಗಬೇಕು, ಯಾವ ರೀತಿ ನಮಗೆ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ತಗೋಬೇಕಂತ ಇದ್ರಲ್ಲಿ ನೋಡೋಣ. ಯಾಕಂತಂದ್ರೆ ಲೈಕ್ 3 ಲ್ಯಾಕ್ ಸ್ಟೂಡೆಂಟ್ಸ್ ಅಲ್ಲಿ ನೀವು ಲೈಕ್ ಬಿಲೋ 10,000, 5,000, 1,000 ಬರ್ಬೇಕಂದ್ರೆ ನೀವು ಏನಾದ್ರು ಸ್ಪೆಷಲ್ ಆಗಿ ಯೂನಿಕ್ ಆಗಿ ನೀವು ಸ್ಟಡಿ ಮಾಡ್ಬೇಕು. ಎಲ್ಲರೂ ಸ್ಟಡಿ ಮಾಡ್ದಂಗೆ ನೀವು ಮಾಡಿದ್ರೆ ಲೈಕ್ ಎಲ್ಲರಿಗೂ ಬರೋ ರ್ಯಾಂಕ್ ನಿಮ್ಗೆ ಬರುತ್ತೆ. ಸೊ ಅದಕ್ಕಾಗಿ ಟಾಪ್ 1%, 10% ಬರ್ಬೇಕಂತಂದ್ರೆ ಈ ತರ ನಿಮ್ಗೆ ಸ್ಮಾರ್ಟ್ ವರ್ಕ್ ಅಲ್ಲೂ ನೀವು ಪ್ಲೇ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕಂತ ಇದ್ರೆ ನೋಡೋಣ. ಸೊ ಫಸ್ಟ್ ನೀವು ಗೂಗಲ್‌ಗೆ ಹೋದ್ರೆ ಗೂಗಲ್ ನೋಟ್‌ಬುಕ್ ಅಂತ ಟೈಪ್ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಲೈಕ್ ಲ್ಯಾಪ್‌ಟಾಪ್ ಇಲ್ಲ ಅದೇ ನೆಸೆಸರಿ ಅಂತ ಏನಿಲ್ಲ. ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ರೂ ಸಾಕು. ಸೊ ಪ್ಲೇ ಸ್ಟೋರಲ್ಲಿ ಈ ಆ್ಯಪ್ ಇದೆ. ಸೊ ಫಸ್ಟ್ ನಾನು ಗೂಗಲ್ ನೋಟ್‌ಬುಕ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಗೂಗಲಲ್ಲಿ. ಸೊ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ನೀವೇನಾದ್ರು ಲಾಗಿನ್ ಕೇಳಿದ್ರೆ ನೀವು ಜಿಮೇಲ್ ಅಕೌಂಟಿಂದ ಲಾಗಿನ್ ಮಾಡಿ. ಸೊ ಇದೆಲ್ಲ ನಿಮ್ಗೆ ಗೊತ್ತು. ಸೊ ನೆಕ್ಸ್ಟ್ ಇಲ್ಲಿ ನಾನು ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಈ ರೀತಿ ಬರುತ್ತೆ ನಿಮಗೆ. ಸೊ ಫಸ್ಟ್ ಇದೆಲ್ಲ ಕ್ಯಾನ್ಸಲ್ ಮಾಡಿ. ಅಂಡ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾವು ನಿಮ್ಗೆ ಇಲ್ಲಿ ಅಪ್ಲೋಡ್ ಸೋರ್ಸಸ್ ಅಂತ ಐತೆ. ಸೊ ಅಪ್ಲೋಡ್ ಸೋರ್ಸಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ಯೂಟ್ಯೂಬ್ ಅದು ಇದು ಅಂತ. ಯೂಟ್ಯೂಬ್ ಅಂತ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಯೂಟ್ಯೂಬ್ ಲಿಂಕ್ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಲಿಂಕ್ ತಗೊಂಡು ಇಲ್ಲಿ ಮಾಡಿದ್ರೆ ನಾನು ಈ ವಿಡಿಯೋದಲ್ಲಿ ನಾನು ಏನೇ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ಬರುತ್ತೆ. ಸೊ ನಾವು ಕ್ವೆಶ್ಚನ್ ಪೇಪರ್ಸ್ ಇದೆ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕ್ವೆಶ್ಚನ್ ಪೇಪರ್ಸ್ ಆಲ್ ಲೈಕ್ 6 ಕ್ವೆಶ್ಚನ್ ಪೇಪರ್ಸ್ ಲೈಕ್ 6 ಸೆಟ್ ಆಫ್ ಕ್ವೆಶ್ಚನ್ ಪೇಪರ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಟೋಟಲ್ 6 ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಕೊಟ್ಟಿರ್ತೀನಿ ಗೂಗಲ್ ಡ್ರೈವ್ ಲಿಂಕ್ ಅಲ್ಲಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಸೊ ಇಲ್ಲಿ ಅಪ್ಲೋಡ್ ಫೈಲ್ಸ್ ಇದೆ. ಸೊ ಅಪ್ಲೋಡ್ ಫೈಲ್ಸ್ ಅಲ್ಲಿ ನಾನು ಕೆಸೆಟ್ ಪೇಪರ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನಾ ಕೆಸೆಟ್ ಪೇಪರ್ಸ್ ಅಲ್ಲಿ ಎಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಅದು ಫಾರ್ ಸಪೋಸ್ ನಿಮ್ಗೆ ಎಲ್ಲ ಸಬ್ಜೆಕ್ಟ್ಸು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಹೋದಾಗ. ಸೊ ಅದಕ್ಕಾಗಿ ನಾವು ಫಸ್ಟ್ ಫಿಸಿಕ್ಸ್ ಹೋಗೋಣ. ಸೊ ಫಿಸಿಕ್ಸ್ ಎಲ್ಲ ಕ್ವೆಶ್ಚನ್ ಪೇಪರ್ಸು ಸೆಲೆಕ್ಟ್ ಮಾಡೋಣ. ಸೊ ಫಿಸಿಕ್ಸ್ 2021 ಓಕೆ. ನೆಕ್ಸ್ಟ್ 2021 ಸೆಲೆಕ್ಟ್ ಮಾಡೋಣ. ಅಂಡ್ ಹಾಗೆ ಎಲ್ಲ ಕ್ವೆಶ್ಚನ್ ಪೇಪರ್ ಸೆಲೆಕ್ಟ್ ಮಾಡೋಣ. ಸೊ ಡನ್. ಟೋಟಲ್ 6 ಮಾಡ್ಯೂಲ್ ಕ್ವೆಶ್ಚನ್ ಪೇಪರ್ಸ್ ಲೈಕ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ವಿತ್ ಆನ್ಸರ್ ಸಮೇತ ಇದೆ. ಸೊ 1, 2, 3, 4, 5, 6 ಟೋಟಲ್ 6 ಇದೆ. ಸೊ ಅಪ್ಲೋಡ್ ಮಾಡಿರ್ತೀನಿ. ಓನ್ಲಿ ಫಿಸಿಕ್ಸ್ ಮಾತ್ರ ಮಾಡ್ತಿದ್ದೀನಿ. ಅಂಡ್ ಸೊ ಇದು ನೀವು ಒಂದು ಗೊತ್ತಾಗಿದ್ರೆ ನಿಮ್ಗೆ ಲೈಕ್ ಕೆಮಿಸ್ಟ್ರಿ, ಮ್ಯಾಥ್ಸ್, ನೀವೆಲ್ಲ ಮಾಡ್ತೀರಾ. ಸೊ ಇದೆಲ್ಲ ಅಪ್ಲೋಡ್ ಆಗ್ತಿದೆ. ಸೊ ಇದ್ರಲ್ಲಿ ನೋಡಿ 2021, 3, 2, 3, 4, 5 ಟೋಟಲ್ 6 ಸೆಟ್ ಆಫ್ ಕ್ವೆಶ್ಚನ್ ಪೇಪರ್ಸ್ ಫಿಸಿಕ್ಸ್ ಮಾತ್ರ. ಅಂಡ್ ಇಟ್ಸ್ ಲೈಕ್ ಸಮ್ ಟೈಮ್ ಲೈಕ್ 1 ಮಿನಿಟ್ ಆ ರೀತಿ ತಗೊಳುತ್ತೆ. ವಿತಿನ್ 1 ಮಿನಿಟ್. ಸೊ ಒನ್ಸ್ ನಾವೆಲ್ಲ ಅಪ್ಲೋಡ್ ಮಾಡ್ಬಿಟ್ರೆ ನಮ್ಗೆ ಈ ರೀತಿ ಬರುತ್ತೆ. ಸೊ ಎಲ್ಲ ನಮ್ಗೆ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಇದು ಯಾವ್ದ್ರ ಬಗ್ಗೆ ಅಂತ ಇದು ತೋರಿಸುತ್ತೆ ನೋಡಿ. ದಿಸ್ ಸೋರ್ಸಸ್ ಕನ್ಸಿಸ್ಟ್ ಆಫ್ ಫಿಸಿಕ್ಸ್ ಎಕ್ಸಾಮಿನೇಷನ್ ಪೇಪರ್ಸ್ ಆಫ್ ಕರ್ನಾಟಕ ಕೆಸೆಟ್ 2021 ಇಂದ 2025 ವರೆಗೂ ಕ್ವೆಶ್ಚನ್ ಪೇಪರ್ಸ್ ಇದೆ ಇದರಲ್ಲಿ. ಸೊ ಲೈಕ್ ಕನ್ನಡ ಅಂಡ್ ಕನ್ನಡದಲ್ಲಿ ಇದೆ, ಇಂಗ್ಲೀಷದಲ್ಲೂ ಇದೆ ಕ್ವೆಶ್ಚನ್ ಪೇಪರ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಆಪ್ಟಿಕ್ಸ್, ಥರ್ಮೋಡೈನಮಿಕ್ಸ್ ಎಲ್ಲ ಇದೆ. ಮ್ಯಾಕ್ಸಿಮಮ್ ಸ್ಕೋರು 180 ಮಾರ್ಕ್ಸ್ ಅಂತ ಎಲ್ಲ ಇದೆ. ಸೊ ನಾವು ಕ್ವೆಶ್ಚನ್ಸ್ ಕೇಳೋಣ. ಸೊ ವಾಟ್ ಆರ್ ದ ಕೋರ್ ಫಿಸಿಕ್ಸ್ ಟಾಪಿಕ್ಸ್ ಕವರ್ಡ್ ಇನ್ ದಿಸ್ ಪೇಪರ್ಸ್ ಅಂತ. ಸೊ ನಾವು ಮ್ಯಾನ್ಯುಯಲ್ ಆಗಿ ನಾವು ಪ್ರಾಂಪ್ಟ್ ಕೊಡೋಣ. ಸೊ ನೀವೇನು ಭಯ ಪಡಬೇಡಿ. ಪ್ರಾಂಪ್ಟ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ PDF ಮಾಡಿ. ಸೊ ಫಸ್ಟ್ ನಾವು ಫಿಸಿಕ್ಸ್ ಮಾಡ್ತಾ ಇರೋದು. ಸೊ ಅದಕ್ಕೆ ಫಿಸಿಕ್ಸ್ ಪ್ರಾಂಪ್ಟ್ ಕೊಡ್ತೀನಿ ನಾನು. ಸೊ ಫಿಸಿಕ್ಸ್ ಸೆಲೆಕ್ಟ್ ಮಾಡ್ತೀನಿ, ಎಲ್ಲ ಕಾಪಿ ಮಾಡ್ತೀನಿ. ಸೊ ಕಾಪಿ ಮಾಡಿ ನಾನು ಅಗೇನ್ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸ್ಟಾರ್ಟ್ ಟೈಪಿಂಗ್ ಇದೆ. ಸೊ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಬಹುದು ಅನಲೈಸ್ ಆಲ್ ದಿ ಅಪ್ಲೋಡೆಡ್ ಕೆಸೆಟ್ ಫಿಸಿಕ್ಸ್ papers and generate 30 to 60 most repeated patterns questions with the following format each ಅಂತ. ಸೊ ನೀವು ಬೇಕಾದ್ರೆ ಇದೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದು ಚೆಕ್ ಇಟ್ ಔಟ್ ಇದೆ. ಸೊ ಇಲ್ಲಿ ನೀವು 30 to 60 ಅಂತ ನೆಸೆಸರಿ ಇಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ನಾನು 30 ಇಂದ 60 ಕ್ವೆಶ್ಚನ್ಸ್ ಕೊಡು ಅಂತ ಕೇಳ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಲೈಕ್ ಇನ್ನೂ ಜಾಸ್ತಿ ಬೇಕಂತಂದ್ರೆ ಇಲ್ಲಿ ನೀವು ಜಸ್ಟ್ 40 to 60 ಅಂತ ಆಗ್ಬೋದು, ಅಂದ್ರೆ 60 to 100 ಆಗ್ಬೋದು. ಸೊ ಕೊಡುತ್ತೆ ಇದು. ಆ್ಯಂಡ್ ಇದೆಲ್ಲ ಆದ್ಮೇಲೆ ನಾನು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ತೀನಿ. ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಇದು ಎಕ್ಸಾಮಿನೇಸ್ ಮಾಡಿ ನಿಮಗೆ ಅನಲೈಸ್ ಮಾಡಿ ನಿಮಗೆ ರಿಪೀಟೆಡ್ ಟಾಪಿಕ್ ಮೇಲೆ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ ರಿಪೀಟ್ ಆಗಿರೋದೆಲ್ಲ ನಮಗೆ ಇಲ್ಲಿ ಕೊಡುತ್ತೆ ಇಲ್ಲಿ. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಸೊ ಡನ್ ಅಂಡ್ ಅಷ್ಟೇ ನಮಗೆ ಬೇಕಾಗಿರೋ ರಿಸಲ್ಟ್ ಬಂದಿದೆ. ಸೊ ನೀವು ನೋಡ್ಬೋದು ನಿಮಗೆ ಟಾಪಿಕ್ ಸಮೇತ ಬಂದಿದೆ. ಸೊ ಟಾಪಿಕ್ ಫಸ್ಟ್ ಲೈಕ್ ನಾನು ಏನು ಕೊಟ್ಟಿದ್ದೀನಿ ಪ್ರಾಂಪ್ಟ್ ಅಲ್ಲಿ ಸಾರ್ಟ್ ದಿ ಕ್ವಶನ್ಸ್ ಫ್ರಮ್ ಮೋಸ್ಟ್ ರಿಪೀಟೆಡ್, ಅಂದ್ರೆ ಫಸ್ಟ್ ನನಗೆ ಯಾವ್ದು ಜಾಸ್ತಿ ಕ್ವಶನ್ಸ್ ಬಂದಿದೆ ಸೊ ಅದ್ರ ಫಸ್ಟ್ ಮಾಡೋ ಅಂತ. ಸೊ ನೀವು ಆಲ್ರೆಡಿ ನೋಡ್ಬೋದು ನಮಗೆ ಲೈಕ್ ಫಿಸಿಕ್ಸ್ ಅಲ್ಲಿ ಲೈಕ್ ಆಲ್ಟರ್ನೇಟಿವ್ ಕರೆಕ್ಟ್ ಇಂದ ನಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅಂತ. ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಬೇಕಾದ್ರೆ ವಿಡಿಯೋ ನೋಡಿ. ಸೊ ಆಲ್ಟರ್ನೇಟಿವ್ ಕರೆಕ್ಟ್ ಇಂದ ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಸೊ ಇದನ್ನ ಏನ್ ಹೇಳ್ತಿದೆ ಅಂತ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿದೆ ಅಂತಂದ್ರೆ ಅಪಿಯರ್ಡ್ 6 ಔಟ್ ಆಫ್ 6 ಇಯರ್ಸ್. 6 ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ 6 ಟೈಮ್ಸ್ ರಿಪೀಟ್ ಆಗಿದೆ.
ಈ ಟಾಪಿಕ್ ಮೇಲೆ. ಸೊ ಯಾವ ರೀತಿ ಕೊಡ್ತಾರೆ ಪ್ಯಾಟರ್ನ್ ಕ್ವಶನ್ ಇನ್ ಎ ಸೀರೀಸ್ ಆಫ್ LCR ಸರ್ಕ್ಯೂಟ್. The value of LC are given. So what is the resonance frequency of the circuit and what's the phase difference between the voltage and current under resonance ಅಂತ ಕೇಳ್ತಾವ್ರೆ. ಸೊ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ಬೇಕು ನಾವು? ಫಾರ್ಮುಲಾಗೂ ಕೊಟ್ಟಿದೆ ನೋಡಿ. ಫಾರ್ಮುಲಾ ಯೂಸ್ ಈಕ್ವಲ್ಸ್ ಟು FR ಈಕ್ವಲ್ಸ್ ಟು 1/2π ರೂಟ್ ಆಫ್ LC. ಅಂಡ್ ಆಲ್ಸೋ ನಮಗೆ ಫೇಸ್ ಡಿಫ್ರೆನ್ಸ್ ಬೇಕಂತಂದ್ರೆ ಕಾಸ್ ಪೈ ಈಕ್ವಲ್ಸ್ ಟು R/Z. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಗೆ ಈ ಕ್ವಶನ್ಗೆ ನಾವು ಇದು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಪೇಪರನ್ನ. ಅಂಡ್ ಆಲ್ಸೋ ನಮ್ಗೆ ಇನ್ನೂ ಬೇಕಂದ್ರೆ ಲೈಕ್ ಎಲ್ ಕೊಟ್ಟ ಇಂಡಕ್ಷನ್ ಕೆಪಾಸಿಟನ್ಸ್ ಪೇಜ್ ಆರ್ ಕೊಟ್ಟವ್ರೆ, Z ಕೊಟ್ಟವ್ರೆ. ಆಲ್ಸೋ ನಿಮಗೆ ಅಟ್ ರೆಸೊನೆನ್ಸ್ ಈಕ್ವಲ್ಸ್ ಟು XL ಈಕ್ವಲ್ಸ್ ಟು SC. ಓಕೆ, XL ಈಕ್ವಲ್ಸ್ ಟು XC. ಸೊ ದ ಸರ್ಕ್ಯೂಟ್ ಇಸ್ ಎ ಪೂರ್ಲಿ resistive and also the phase difference is 0 and the power factor is exactly 1. ಸೊ ನೋಡಬಹುದು ನೀವು ಈ ಕಾನ್ಸೆಪ್ಟ್ ಮೇಲೆ ನೀವು ಏನು ಕ್ವಶನ್ ಕೊಟ್ಟರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದಾ, ಈಸಿಯಾಗಿ ನೀವು ಬರೀಬೋದು. ಸೊ ಟೈಮನ್ನು ಸೇವ್ ಮಾಡುತ್ತೆ. ಅಂಡ್ ಇದೇ ಅಲ್ಲ ನಮಗೆ ಆಲ್ಸೋ ರೇ ಆಪ್ಟಿಕ್ಸ್ ಮೇಲೆ ಕೊಟ್ಟವ್ರೆ, ಅಂಡ್ ಆಲ್ಸೋ ಲೆನ್ಸ್ ಫಾರ್ಮುಲಾ ಮೇಲೆ, ಅಂಡ್ ಅಪಿಯರ್ಡ್ 6 out of 6 ಟೈಮ್ಸ್ ಕೆಲವ್ರೆ. ಅಂಡ್ ಇಲ್ಲಿ ನಿಮಗೆ ರೇ ಆಪ್ಟಿಕ್ಸ್ ಮೇಲೆ ಕೊಟ್ಟವ್ರೆ. ಸೊ ಯಾವ ರೀತಿ ಕೊಟ್ಟವ್ರೆ ಫ್ರೀಕ್ವೆನ್ಸಿ ಪ್ಯಾಟರ್ನ್ ಕ್ವಶನ್. ಆನ್ ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಆಫ್ ಎ ಫೋಕಲ್ ಲೆಂತ್ F is cut vertically into the two equal parts. Okay, equal hours. What is the local focal length of each half? Alternately, the two thin lines focal length are F1 and F2 in a contact. What is the equivalent power? So ನಾವು ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು? 1/F ಈಕ್ವಲ್ಸ್ ಟು μ - 1 1/R1 - 1/R2 ಯೂಸ್ ಮಾಡಿದ ಫಾರ್ಮುಲಾ ನಿಮಗೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು. ಅಂಡ್ ಇದೇ ರೀತಿ ಎಲ್ಲ ನಿಮ್ಗೆ ಎಲ್ಲ ರೀತಿ ಇದೆ. ಸೊ ನೋಡ್ಬೋದು ನೀವು ರೇಡಿಯೇಷನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ಕೊಡ್ತಾರೆ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ನಿಮಗೆ ಟಾಪಿಕ್ ವೈಸ್ ಇದೆ. ಓಕೆ, ಆರ್ ಗೆಟಿಂಗ್ ಮೈ ಪಾಯಿಂಟ್. ಟಾಪಿಕ್ ವೈಸ್ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿ, ಅಂಡ್ ಆಲ್ಸೋ ಆಟಮ್ಸ್ ಮೇಲೆ, ಅಂಡ್ ಆಲ್ಸೋ ನ್ಯೂಕ್ಲಿಯರ್ ಮೇಲೆ, ಅಂಡ್ ಆಲ್ಸೋ ಡ್ಯೂಯಲ್ ನೇಚರ್ ಮೇಲೆ. ಸೊ ಈ ರೀತಿ ಟಾಪಿಕ್ ವೈಸ್ ನಿಮಗೆ ನೀಟಾಗಿ ಸ್ಟ್ರಕ್ಚರ್ ಮಾಡಿ ರಿಪೀಟೆಡ್ ಕಂಟೆಂಟ್ ಇದ್ರ ಕೊಡುತ್ತೆ. ನಿಮ್ಗೆ ಇದ್ರ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನೀವು ಈ ವಿಡಿಯೋ ನೋಡ್ತಿದ್ರೆ ನೀವು ವೆರಿ ಲಕ್ಕಿ. ಯಾಕಂದ್ರೆ ಎಲ್ಲರೂ ಲೈಕ್ ಮಾಡೋ ಕ್ವಶನ್ ಪೇಪರ್ಸ್ ಇದು ಪ್ರೀವಿಯಸ್ ಕ್ವಶನ್ ತಗೊಂಡು ಲೈಕ್ ಲೈನ್ ಬೈ ಲೈನ್ ಓದ್ಕೊಂಡು ಕೂತಾವ್ರೆ. ಸೊ ಅವ್ರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ ಅದು. ಸೊ ಅದಕ್ಕೆ ಈ ಟೂಲ್ ಯೂಸ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಬೆಟರ್ ಆಗಿ, ಐ ಮೀನ್ ನೋಡಿ, ಇದು ನಾನು ವಿತಿನ್ ಲೈಕ್ 10 ಮಿನಿಟ್ಸ್ ಅಲ್ಲಿ ನಾನು ಜನರೇಟ್ ಮಾಡಿಬಿಟ್ಟೆ. ಐ ಮೀನ್ ನಾನು ಟೀಚ್ ಮಾಡ್ತಾ ಇದ್ದೀನಿ, ಅದಕ್ಕೆ 10 ಮಿನಿಟ್ಸ್ ಆಗಿದೆ. ಫಾರ್ ಸಪೋಸ್ ನೀವು ಡೈರೆಕ್ಟ್ ಈಗ ಮಾಡಿಬಿಟ್ರೆ ನೀವು ವಿತಿನ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. 5 ಮಿನಿಟ್ಸ್ ಅಲ್ಲಿ ನೀವು ಸ್ಟಡಿ ಮಾಡ್ಬೋದು, ಇದು ರಿವಿಷನ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು 5 ಅವರ್ಸ್ ಕುತ್ಕೊಂಡ್ರು ನೀವು KCET ರಿಕಗ್ನೈಸ್ ಮಾಡೋಕ್ಕಾಗಲ್ಲ, ಯಾಕೆ ಕ್ವಶನ್ ರಿಪೀಟೆಡ್ ಆಗಿದೆಯಲ್ಲೋ ಅಂತ. ಸೊ ಅದಕ್ಕಾಗಿ ಇಟ್ಟು ಲೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ವಿಡಿಯೋ. ಆ್ಯಂಡ್ ಬೇಕಂದ್ರೆ ನೀವು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ಬೋದು ನಿಮ್ಮ ಕ್ಲಾಸ್ಗೆ. ಇಲ್ಲ ಬ್ರೋ ಬೇಡ ನನಗೆ ರ್ಯಾಂಕ್ ಬರ್ಬೇಕಂದ್ರೆ ನೀವೇ ಚೆನ್ನಾಗಿ ಓದ್ಕೊಳ್ಳಿ. ಅಂಡ್ ದಿಸ್ ಹೌ ಯು ಕ್ಯಾನ್ ಡೂ ದಿಸ್. ಆ್ಯಂಡ್ ಇದು ಫಿಸಿಕ್ಸ್ ಮಾತ್ರ. ಫಾರ್ ಎಕ್ಸಾಂಪಲ್ ನಿಮಗೆ ಕೆಮಿಸ್ಟ್ರಿನೂ ಬೇಕಂತಂದ್ರೆ ಮತ್ತೆ ಇನ್ನೊಂದಿದೆ, ಕ್ರಿಯೇಟ್ ನ್ಯೂ ನೋಟ್ಬುಕ್ ಅಂತ. ಮತ್ತೆ ಕ್ರಿಯೇಟ್ ನ್ಯೂ ನೋಟ್ಬುಕ್ ಅಂತ ಕ್ಲಿಕ್ ಮಾಡ್ತೀನಿ. ಆಲ್ಸೋ ಅಪ್ಲೋಡ್ ಸೋರ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಗೊತ್ತಾಯ್ತಲ್ಲ ಅಪ್ಲೋಡ್ ಟಾಪ್ ಅಂಡ್ ಬ್ಯಾಕ್ ಆ್ಯಂಡ್ ಅಪ್ಲೋಡ್ ಸೋರ್ಸ್. ಸೊ ಅಪ್ಲೋಡ್ ಸೋರ್ಸಲ್ಲಿ ನಾನು ಮತ್ತೆ KCET ಪೇಪರ್ಸಲ್ಲಿ ಈಗ ನಾನು ಕೆಮಿಸ್ಟ್ರಿ ಮಾಡೋಣ. 2020 ಕೆಮಿಸ್ಟ್ರಿ ಮಾಡಿದ್ದೀನಿ, 2021 ಕೆಮಿಸ್ಟ್ರಿ, 2022 ಕೆಮಿಸ್ಟ್ರಿ 3, 4, 5 ಎಲ್ಲ ಕ್ವಶನ್ ಪೇಪರ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಎಲ್ಲ ಸ್ಕ್ಯಾನ್ ಆಗ್ತಾ ಇದೆ. ಆಲ್ಸೋ ನಾನು ಪ್ರಾಂಪ್ಟ್ ಕೊಡ್ತೀನಿ ಇಲ್ಲಿ. ಅದೆಲ್ಲ ಆದಮೇಲೆ ಇಲ್ಲಿ ಪ್ರಾಂಪ್ಟ್ ನಾನು ಸೇವ್ ಮಾಡಿದ್ದೀನಿ ಇಲ್ಲಿ ಪ್ರಾಂಪ್ಟ್ ಎಲ್ಲ, ಯಾಕಂದರೆ ನಿಮಗೆ ಮತ್ತೆ ಲೇಟ್ ಆಗಬಾರ್ದು ಅಂತ ವೀಡಿಯೋ ನೋಡ್ತವ್ರಿಗೆ. ಸೊ ಇಲ್ಲಿ ಕೆಮಿಸ್ಟ್ರಿ ಪ್ರಾಂಪ್ಟ್ ಸೆಲೆಕ್ಟ್ ಮಾಡಿಬಿಟ್ರೆ ಕಾಪಿ ಮಾಡಿಬಿಟ್ಟು, ಓಕೆ, ಕಾಪಿ ಮಾಡಿಬಿಟ್ಟು ಇದೆಲ್ಲ ಸ್ಕ್ಯಾನ್ ಆದಮೇಲೆ ನೀವು ಇಲ್ಲಿ ಸ್ಟಾರ್ಟ್ ಟೈಪಿಂಗ್ ಇದೆಯಲ್ಲ, ಸೊ ಅಲ್ಲಿ ಪೇಸ್ಟ್ ಮಾಡೋಕೆ ಕೊಟ್ಬಿಟ್ರೆ ನಿಮಗೆ ಸೇಮ್ ಫಿಸಿಕ್ಸ್ ಹೆಂಗೆ ಬಂತು ಕೆಮಿಸ್ಟ್ರಿಗೆ ಬರುತ್ತೆ. ಆ್ಯಂಡ್ ಆಲ್ಸೋ ಮ್ಯಾಥ್ಸ್ಗೂ ಅದೇ ರೀತಿ ಮಾಡಿ ನೀವು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನ್ ಪೇಪರ್ಸ್ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವೆಲ್ಲ 6 ಇಯರ್ ಕ್ವಶನ್ ಪೇಪರ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ನೀವು ಮ್ಯಾನ್ಯಲ್ ಆಗಿ ಇದನ್ನು ಅಪ್ಲೋಡ್ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಾಂಪ್ಟ್ ಬೇಕು, ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಪ್ರಾಂಪ್ಟ್ ಬೇಕಂತ ನಾನು ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಸೊ ನನ್ನ ಹತ್ರ ಇದೆ, ಇದರಲ್ಲಿ ನೋಡ್ಬೋದು ನಿಮಗೆ. ಫಿಸಿಕ್ಸ್ಗೆ ಇದೆ, ಕೆಮಿಸ್ಟ್ರಿಗೆ ಐತೆ, ಆ್ಯಂಡ್ ಆಲ್ಸೋ ಮ್ಯಾಥ್ಸ್ಗೂ ಐತೆ, ಆ್ಯಂಡ್ ಆಲ್ಸೋ ಬಯಾಲಜಿಗೂ ಐತೆ. ಬಯಾಲಜಿ ಸ್ಟೂಡೆಂಟ್ಸ್ ಆಗಿದೆ, ಅದು ಬೆನಿಫಿಟ್ ನಿಮಗೆ. ಸೊ ಎಲ್ಲ ಆಯ್ತು. ನೀವು ಬೇಕಂದ್ರೆ ನೀವು ಕಾಮೆಂಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿಬಿಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಸ್ವಾರ್ಥ ಬೇಡ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಂಥ ಕಂಟೆಂಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ಆಲ್ಸೋ ದಿಸ್ ಅವ್ರ ವಿಡಿಯೋ. ಆ್ಯಂಡ್ ಇದನ್ನ ಕೇಳ್ಬೋದು ನೀವು, ಬ್ರೋ ಕೆಮಿಸ್ಟ್ರಿನೂ ಫಿಸಿಕ್ಸ್ ಎಲ್ಲ ಮಾಡಿ ಕೊಟ್ಬಿಡಿ ಬ್ರೋ ಎಲ್ಲ ಬೇರೆ ಎಲ್ಲ ಅಂತ. ಬಟ್ ನನಗೆ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಇದೆ, ಸೊ ಫೋಕಸ್ ಮಾಡಬೇಕು. ಸೊ ಅದಕ್ಕಾಗಿ ನಿಮಗೆ ಒಂದು ಟೂಲ್ಗೆ ನೆಸೆಸರಿ ಇದೆ ಅಂತ ಇದು ವಿಡಿಯೋ ಮಾಡ್ತಿದ್ದೆ. ಆ್ಯಂಡ್ ದಿಸ್ ಅವ್ರ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.